ಮಾನ್ಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯತನ, ಶಿವಮೊಗ್ಗ ನಗರದ ಕಡೆಗೆ ಲಕ್ಷ್ಯವನ್ನ ಕೊಡದೆ ಅವರ ನಿರ್ಲಕ್ಷ್ಯತನ, ಸರ್ವೇ ಸಾಮಾನ್ಯವಾಗಿ ಮಂತ್ರಿಗಳ ನಿರ್ಲಕ್ಷ್ಯತನ ಇದ್ದಾಗ ಅಧಿಕಾರಿ ವರ್ಗದವರ ಬೇಜವಾಬ್ದಾರಿತನ. ಮಂತ್ರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿ. ಇದರಿಂದ ಹೈರಾಣಾಗೋರು ನಾವೆಲ್ಲರೂ ನಾಗರಿಕ ಬಂಧುಗಳು. ತಮ್ಮಲ್ಲಿ ಮೆಗಾನ್ ಹಾಸ್ಪಿಟಲ್ನಲ್ಲಿ ಈ ಯಾವುದಾದ್ರೂ ಅಸಹಜ ಸಾವುಗಳಾದರೆ, ಎಲ್ಲೇ ಆದರೂ ನಗರ ವ್ಯಾಪ್ತಿಯಲ್ಲಿ ಅಸಹಜ ಸಾವಾದಾಗ ಪೋಸ್ಟ್ ಮಾರ್ಟಮ್ ಆಗಬೇಕಾಗಿರೋದು ನಿಮಗೆಲ್ಲ ತಿಳಿದಿರೋ ವಿಚಾರ. ಯಾರಾದರೂ ನೇಣು ಹಾಕೊಂಡ್ರೆ, ಆಕ್ಸಿಡೆಂಟ್ ಆದ್ರೆ, ಕಾಲ್ಜಾರ್ ಬಿದ್ರೆ, ಒಳೆಲ್ ಬಿದ್ದು ಸತ್ರೆ, ಏನೇ ಆದರೂ ಅಸಹಜ ಸಾವಾದಾಗ ಪೋಸ್ಟ್ ಮಾರ್ಟಮ್ ಆಗಲೇಬೇಕು. ಅದು ಆಗಬೇಕಾದ್ರೆ ಮೊದಲಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆ ನಂತರದಲ್ಲಿ ಬಾಡಿ ಶವಗಾರಕ್ಕೆ ಬರ್ತದೆ, ಡಾಕ್ಟರ್ ಬರಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಆ ಸತ್ತೋಗಿರುವಂತ ಒಂದು ವ್ಯಕ್ತಿಯ ಬಂಧು ಬಳಗದವರು ಇರ್ಬೋದು, ಸ್ನೇಹಿತರು ಇರ್ಬೋದು, ನೂರಾರು ಜನ. ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತಂದ್ರೆ ಕನಿಷ್ಠ 2 ಗಂಟೆ ಬೇಕು. ಎಲ್ಲ ಜಮಾವಣೆಗೊಂಡಿರ್ತಾರೆ ಬೇಕಾದವರು, ಆದರೆ ಪೊಲೀಸ್ ಬರಬೇಕು, ಪೊಲೀಸ್ ಬಂದ ನಂತರದಲ್ಲಿ ಡಾಕ್ಟರ್ ಬರಬೇಕು. ಅವ್ರ ಫಾರ್ಮಾಲಿಟೀಸಿಗೆ ಬೇಕೇ ಬೇಕು, ನಾನು ಅದನ್ನ ಇಲ್ಲ ಅನ್ನಲ್ಲ. ಯಾಕೆಂದ್ರೆ ಮುಂದಿನ ಇನ್ಶೂರೆನ್ಸು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಅದು ಅತ್ಯವಶ್ಯಕ ಪೋಸ್ಟ್ ಮಾರ್ಟಮ್. ಆದ್ರೆ ಬಿಸಿಲು, ಮಳೆ, ಅಲ್ಲಿ ಬಂದವರು ಕೂರಕ್ಕೆ ನಿಲ್ಲಕ್ಕೆ ಕೂಡ ಒಳ್ಳೆಯ ವಾತಾವರಣ ಇಲ್ಲ. ನೀವೆಲ್ಲ ಗಮನಿಸಿದಿರಿ. ಪೋಸ್ಟ್ ಮಾರ್ಟಮ್ ಯಾವುದೇ ಜಾಗ ಅಲ್ಲಿ ಹೋಗಿ ನೀವು, ನಮ್ಮ ಶಿವಮೊಗ್ಗ ನಗರದಲ್ಲಿ ಮರದ ಕೆಳಗೆ ಕುತ್ಕೋಬೇಕು, ಕಟ್ಟೆ ಮೇಲೆ ಕುತ್ಕೋಬೇಕು, ಇಲ್ಲ ಅಲ್ಲೆಲ್ಲೋ ಶೆಡ್ ಹಿಂದ್ಗಡೆ ನಿಂತ್ಕೋಬೇಕು. ಮೊದಲೇ ಕುಟುಂಬದವರನ್ನ ಕಳ್ಕೊಂಡಂತಹ ಒಂದು ನೋವಿನಲ್ಲಿ ಇರ್ತಾರೆ, ಸ್ನೇಹಿತರನ್ನ ಕಳ್ಕೊಂಡಂತಹ ಒಂದು ವ್ಯಥೆಯಲ್ಲಿ ಇರ್ತಾರೆ. ಇಂಥವರಿಗೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅನ್ಕೊಂಡು ನಾವು ಹಿಂದೆನೆ 2017ರಲ್ಲಿ ನಾನು ಅವತ್ತಿಗೆ ಸಾಕಷ್ಟು ಒತ್ತಾಯ ಮಾಡಿ ಅದನ್ನ ಹೊಸದೊಂದು ಮಾರ್ಚರಿಯನ್ನ, ಸುವ್ಯವಸ್ಥಿತವಾದ ಹೈಟೆಕ್ ಮಾರ್ಚರಿಯನ್ನ ಕಟ್ಟಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ವಿ. ಆ ನಂತರದಲ್ಲಿ ಬಂದ ಬಿಜೆಪಿ ಸರ್ಕಾರದಲ್ಲಿ ಅದು ಪೂರ್ಣಗೊಂಡು ಹೈಟೆಕ್ ಮಾರ್ಚರಿ. ನೀವೆಲ್ಲ ಹೋಗಿ ಅಲ್ಲಿ ಹೋದ ತಕ್ಷಣ ಎದುರುಗಡೆ ದೊಡ್ಡ ಬಿಲ್ಡಿಂಗ್ ಕಾಣ್ತದೆ ನಿಮಗೆ. ಹೈಟೆಕ್ ಮಾರ್ಚರಿ ಇದೆ. ಒಂದು 8ರಿಂದ 10% ಕೆಲಸ ಬಾಕಿ ಇದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಅದನ್ನ ಮುಗಿಸಿ ಲೋಕಾರ್ಪಣೆ ಮಾಡಿದ್ರೆ ಅದ್ರ ಒಳಗಡೆ ನಿಜಕ್ಕೂ ನಮ್ಮ ಅವತ್ತಿನ ಪ್ಲಾನ್ ಪ್ರಕಾರ ಅದರಲ್ಲಿ ಮೃತರ ಸಂಬಂಧಿಕರು, ಸ್ನೇಹಿತರಿಗೆ ಕೂರ್ಲಿಕ್ಕೆ ಜಾಗ, ಪೊಲೀಸ್ ಆಫೀಸರ್ಸು ಮಹಜರ್ ಮಾಡ್ಕೊಳ್ಳಿಕ್ಕೆ ಕುತ್ಕೊಂಡು ಡೀಟೇಲ್ ತಗೊಂಡು, ಯಾಕೆಂದ್ರೆ ರಕ್ತ ಸಂಬಂಧಿಗಳ ಹತ್ರ ಅವರು ಸಾಕ್ಷಿ ತಗೋತಾರೆ, ಅದಕ್ಕೆ ಜಾಗ, ಎಲ್ಲ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಹೈಟೆಕ್ ಮಾರ್ಚರಿಯನ್ನ ಕಟ್ಟಿ ಈಗಾಗಲೇ ಅದು ಕೆಲಸ ಮುಗಿದು 2 ವರ್ಷ ಆಗಿದೆ. ಕೆಲಸ ಮುಗಿದು 2 ವರ್ಷ ಆದರೂ ಇನ್ನೊಂದು 5ರಿಂದ 10% ಕೆಲಸ ಇರ್ಬೋದು. ಅದು ಒಳಗಡೆದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಯಾವಾಗಲೂ ಬೀಗ ಹಾಕಿರ್ತಾರೆ. ನಾನು ಮೊನ್ನೆ ಕೂಡ ಅಲ್ಲಿ ಹೆಚ್ಚು ಕಮ್ಮಿ 3 ಗಂಟೆಗಳ ಕಾಲ ಕೂತಿದ್ದೆ. ನಿಮ್ಗೆಲ್ಲರಿಗೂ ನಿಮ್ಮ ಸ್ನೇಹಿತ ಆದರ್ಶ್ ಅವರ ಸಾವಿನ ದಿನದಲ್ಲಿ ನೀವು ನೋಡಿದಿರಿ, ನೀವು ಎಲ್ಲ ಅಲ್ಲೇ ರೋಡಲ್ಲೇ ನಿಂತಿದ್ದೆ.
ಆ ಮಾರ್ಚರಿಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಮಹಾನ್ ಮಂತ್ರಿ ಮಧು ಬಂಗಾರಪ್ಪನವರ ನಿರ್ಲಕ್ಷ್ಯತನ, ಈ ಅಧಿಕಾರಿಗಳ ಬೇಜವಾಬ್ದಾರಿತನ. ನೆನ್ನೆ ಹೋಗಿ ಕೇಳಿದೆ ನಾನು, ಅಲ್ಲಿಗೆ ಹೋಗಿ, ಯಾಕ್ರಿ ಓಪನ್ ಮಾಡಿಲ್ಲ ಇದನ್ನ, ಹಿಂಗಿದೆ ವ್ಯವಸ್ಥೆ, ಬನ್ರಿ ನೀವು ನಮ್ಮ ಜೊತೆ ನಿಂತ್ಕೊಂಡು ನೋಡ್ರಿ, ನಿಮ್ಮ ಸಂಬಂಧಿಕರಿಗೆ ಯಾರಿಗೋ ಸ್ನೇಹಿತರಿಗೆ ಈ ತರ ಅಸಹಜ ಸಾವಾದಾಗ ನೋಡ್ರಿ, ನಿಮ್ಮ ಅನುಭವಕ್ಕೆ ಬರುತ್ತೆ ಅಂತ. ಏನಿಲ್ಲ, ಸರ್ಕಾರನ ತೋರಿಸ್ತಾರ ಅವರು. ಇನಾಗ್ರೇಷನ್ ಮಾಡಿದ್ರೆ ನಮ್ಗೇನು ಸರ್, ನಾವು ಕೆಲಸ ಮಾಡಲಿಕ್ಕೆ ಒಂದು ಶೆಡ್ಡಲ್ಲಿ ಮಾಡ್ತಾ ಇದ್ದಾರೆ, ಈಗ ಸೈಡಲ್ಲಿ ಪಕ್ಕದಲ್ಲಿ. ಸತ್ಯವಾಗ್ಲೂ ಹೇಳ್ತೀನಿ, ನೀವು ಒಂದ್ಸರಿ ಗಮನ ಹರಿಸ್ಬೇಕದು. ಬಹಳ ಅವಶ್ಯಕತೆ ಇರುವ ಹೈಟೆಕ್ ಮಾರ್ಚರಿಯನ್ನ ನಾವು ಮಾಡಿಸಿದೀವಿ, ಆದ್ರೆ ಅದನ್ನ ಉಪಯೋಗ ಪಡಿಸ್ಕೊಳ್ಳಕ್ಕೆ, ಲೋಕಾರ್ಪಣೆಗೆ ಎಷ್ಟರ ಮಟ್ಟಿನ ನಿರ್ಲಕ್ಷ್ಯತನ ಇದು. ಇದರಿಂದ ಎಷ್ಟು ದೊಡ್ಡ ಒಂದು ಅನಾಹುತಗಳು ಆಗ್ತಾ ಇದೆ ಅಂತಂದ್ರೆ, ಅಲ್ಲಿ ಮರದ ಕೆಳಗೆ ಕೂತಿರ್ತಾರೆಲ್ಲ, ಏನಾರ ಹೆಚ್ಚು ಕಮ್ಮಿ ಆಗಿ ಒಂದು ರೊಂಬೆ ಬಿದ್ದರೆ ಆ ಸಾವನ್ನ ನೋಡಕ್ ಬಂದವನು ಇನ್ನೊಂದು ಸಾವು, ಅದರಲ್ಲೇನು ಅನುಮಾನ ಪಡೋದ್ ಬೇಕಾಗಿಲ್ಲ. ಹಂಗೇನಾರ ಆದಾಗ್ಲೇ ಇವ್ರು ಅದನ್ನ ಇನಾಗ್ರೇಷನ್ ಮಾಡ್ತಾರಾ ಅಂತ ನನ್ಗೊಂದು ಅನುಮಾನ ಕೂಡ ಇದೆ. ಇದೊಂದು ದೊಡ್ಡ ದುರಂತ ನಮ್ಮ ಶಿವಮೊಗ್ಗದಲ್ಲಿ. ದಯಮಾಡಿ ಇನ್ನೇನು ನಾನು ಹೇಳ್ತೀನಿ, ಇನ್ನು 15 ದಿನದಲ್ಲಿ ಈ ಮಾರ್ಚರಿಯನ್ನ ಇವರು ಇನಾಗ್ರೇಷನ್ ಮಾಡಲಿಲ್ಲ ಅಂದ್ರೆ ನಾವೆಲ್ಲರೂ 100 ಜನ ಹೋಗಿ ಅಲ್ಲೇ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀವಿ. ಸದ್ಯ ಮಹಾನ್ ಮಂತ್ರಿಗಳು ಶಿವಮೊಗ್ಗಕ್ಕೆ ಏನು ಬರಲ್ಲ ಅಂತಿಲ್ಲ, ಅವರು ರಿವ್ಯೂ ಮೀಟಿಂಗ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಇವ್ರ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಅಸಹಜ ಸಾವು 20 ರಿಂದ 25% ಇದ್ದಿದ್ದೆ. ಆಕ್ಸಿಡೆಂಟ್ಗಳಂತೂ ನೀವು ನೋಡ್ತಾ ಇದ್ದೀರಾ. ಡಿವೈಡರ್ ಹೊಡೆದ್ರೆ ಮೊನ್ನೆ 2 ದಿನದಲ್ಲಿ ನಿಮ್ಮ ಪತ್ರಿಕೆಗಳೆಲ್ಲ 4 ಆಕ್ಸಿಡೆಂಟ್ ನೋಡಿದೀವಿ ನಾವು. ಎಲ್ಲರಿಗೂ ಮಾರ್ಚರಿ ಅತ್ಯವಶ್ಯಕ. ಇದಾದ್ಮೇಲೆ ಇದು ಹೆಚ್ಚು ಕಮ್ಮಿ 2 ಕೋಟಿಗೂ ಹೆಚ್ಚು ಖರ್ಚು ಮಾಡಿರೋದು ಸರ್ಕಾರ. ಇದೇನು 5 ಲಕ್ಷ 10 ಲಕ್ಷದಲ್ಲಿ ಮಾಡಿರೋದಲ್ಲ, 2 ಕೋಟಿಗೂ ಹೆಚ್ಚು ವೆಚ್ಚವನ್ನ. ಯಾರು ದುಡ್ಡದು? ಮಂತ್ರಿ ಮನೆ ದುಡ್ಡ? ನಿಮ್ಮ ಕಂದಾಯ ಕಟ್ಟಿರುವಂತ, ಟ್ಯಾಕ್ಸ್ ಕಟ್ಟಿರುವಂತ ದುಡ್ಡಲ್ಲಿ ಮಾಡಿರೋದು. ಇದನ್ನ ನಾವು ಉಪಯೋಗಕ್ಕೆ ತಗೊಳಕ್ಕೆ ಬಿಡ್ತಾ ಇಲ್ಲ ಇವರು ಅಂತಂದ್ರೆ ಏನರ್ಥ? ಇನ್ನೊಂದು ಅದೇ ಏರಿಯಾದಲ್ಲಿ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್, ತಾಯಂದಿರ ಮತ್ತು ಮಕ್ಕಳ ಆಸ್ಪತ್ರೆ 10 ಕೋಟಿ ಖರ್ಚು ಮಾಡಿರೋದು ಸರ್, 10 ಕೋಟಿ. ಅದು ಕೂಡ ಲೋಕಾರ್ಪಣೆ ಆಗಿಲ್ಲ. ಅದು ನನ್ನ ಅಂದಾಜು ಅದು ಕೂಡ ಒಂದು 8 ರಿಂದ 10% ಕೆಲಸ ಇದೆಯಂತೆ. ನಾನು ಖುದ್ದು ಹೋಗಿ ನೆನ್ನೆ ಕುತ್ಕೊಂಡು ಮಾತಾಡ್ಕೊಂಡ್ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿ. ಇನ್ನೂ ಒಂದು ಡಿಜಿಟಲ್ ಲೈಬ್ರರಿ 3 ಕೋಟಿದು ಪೂರ್ತಿ ಕೆಲಸ ಆಗಿದೆಯಂತೆ, ಡಿಜಿಟಲ್ ಲೈಬ್ರರಿ. ಇದಕ್ಕೆ ಏನಂತೀರಾ ಹೇಳ್ರಿ? ನೋಡ್ರಿ, ಒಂದು ಹೈಟೆಕ್ ಮಾರ್ಚರಿ 2 ಕೋಟಿದು, ಇನ್ನೊಂದು ತಾಯಂದಿರ ಮತ್ತು ಮಕ್ಕಳ ಆಸ್ಪತ್ರೆ 10 ಕೋಟಿದು, ಇನ್ನೊಂದು ಡಿಜಿಟಲ್ ಲೈಬ್ರರಿ 3 ಕೋಟಿದು. ಇದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸಿ ಲೋಕಾರ್ಪಣೆ ಮಾಡಲಿಕ್ಕೆ ಇವರಿಗೆ ಅಷ್ಟೊಂದು ಬಿಸಿ ಇದಾರ? ಹೊಸಾದ್ ಮಾಡೋದು ಬಿಟ್ಬಿಡಿ ಸ್ವಾಮಿ. ನೀವು 3 ವರ್ಷ ಏನೇನ್ ಮಾಡಿದಿರಿ ನೋಡಿದೀವಿ. ಶಿವಮೊಗ್ಗಕ್ಕೆ ಒಂದ್ ಬಜೆಟ್ ಅಲ್ಲೂ 10 ರೂಪಾಯಿ ತರಲಿಲ್ಲ. ಪುಣ್ಯಾತ್ಮರು ಹಿಂದ್ಯಾರ ಮಾಡೋಗಿದ್ದು ನೀವು, ಇವ್ರ ಕಾಲದ್ದೇನಲ್ಲ ಇದು. ಇನ್ನೂ ಬೇಜವಾಬ್ದಾರಿ ಹೇಳ್ತೀನಿ ಕೇಳ್ರಿ. ಈ ನಮ್ಮ ರೋಗಿಗಳ ಕಡೆಯವರಿಗೆ ಉಳಿಯಕ್ಕೆ ಒಂದು ಡಾರ್ಮೆಟ್ರಿ ಇದೆ. ಅದು ಫೈಲ್ ಹೋಗಿ ಕ್ಲಿಯರ್ ಆಗಿ ಗೌರ್ಮೆಂಟ್ ಅಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಹಣ ತಂದು. ಅದು ಕೂಡ ಇವ್ರ ಗಮನಕ್ಕೆ ಇಲ್ಲ. ಡಾರ್ಮೆಂಟ್ರಿ ಫಾರ್ ಪೇಷಂಟ್ಸ್ ಅಟೆಂಡೆಂಟ್ಸ್ ಯಾವ್ದಾದ್ರು ಹಳ್ಳಿಯಿಂದ ಬರ್ತಾರೆ, ಸುತ್ತಮುತ್ತಲ 3 ಜಿಲ್ಲೆಯಿಂದ ಬರ್ತಾರೆ ನಮ್ಮ ಮೆಗಾನ್ ಹಾಸ್ಪಿಟಲ್ ಅಡ್ಮಿಟ್ ಆಗಕ್ಕೆ. ಆವಾಗ ನಿಮಗೆ ಗೊತ್ತೇ ಇದೆ, ಅವ್ರ ಕಡೆಯವರು, ಪೇಷಂಟ್ ಕಡೆಯವರು ಅಟೆಂಡೆಂಟ್ಸ್ ಬಂದೇ ಬರ್ತಾರೆ. ಅವರಿಗೆ ಉಳ್ಕಣಕ್ಕೆ, ವಿಶ್ರಾಂತಿಗೆ ಅಂತೇಳಿ ಅದು ಮತ್ತು ಒಂದ್ಸಗೇನು ಮರದ ಕೆಳಗೆ ಕೂರೋದು. ಪುಣ್ಯಾತ್ಮರು ಯಾರೋ ಮರ ಹಾಕಿ ಹೋಗ್ಯಾರ ಹಿಂದೆ, ಆ ಮರದ ಕೆಳಗೆ ಕೂತ್ಕೊಳೋದು. ಅದು ಸ್ಯಾಂಕ್ಷನ್ ಆಗಿದೆ. ಅದನ್ನ ವ್ಯವಸ್ಥಿತಿಯಲ್ಲಿ ಅವರ ಮೀಟಿಂಗ್, ಸರ್ಕಾರದಲ್ಲಿ ಮಂತ್ರಿಗಳು ಮೀಟಿಂಗ್ ಕರೀತಾರೆ ಪ್ರತಿ ತಿಂಗಳಿಗೊಂದ್ಸರಿ ಇವರಿಗೆಲ್ಲ.
ಅದ್ರಲ್ಲಿ ತಗೊಂಡು ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಇವರಿಗೆ ಆಗ್ತಾ ಇಲ್ಲ. ಒಟ್ಟಾರೆ ಹೇಳ್ತೀನಿ ಕೇಳಿ, ಮೆಗಾನ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ಈ ಹೈಟೆಕ್ ಮಾರ್ಚರಿ 2 ಕೋಟಿದು, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ 10 ಕೋಟಿದು, ಡಿಜಿಟಲ್ ಲೈಬ್ರರಿ 3 ಕೋಟಿದು. ನನಗೆ ಡಾರ್ಮೆಟ್ರಿ ಫಾರ್ ಪೇಷಂಟ್ಸ್ ಅಟೆಂಡೆಂಟ್ಸ್ದು ಎಸ್ಟಿಮೇಟ್ ಕಾಸ್ಟ್ ಗೊತ್ತಾಗಿಲ್ಲ. ಒಟ್ಟಲ್ಲಿ ಫೈಲ್ ಕ್ಲಿಯರ್ ಆಗಿದೆ. ಎಷ್ಟು 5 ಕೋಟಿ ಅಂತ ಹೇಳ್ತಾ ಇದ್ದಾರೆ ದೀಪಕ್ ಸಿಂಗ್ ಅವರು. ನನಗೆ ಅದು ಪಕ್ಕ ಗೊತ್ತಿಲ್ಲ. ಆದ್ರೆ ಅತ್ಯವಶ್ಯಕ ಇದೊಂದೇನಾರ ಆದ್ರೆ ಇವ್ರ ಸರ್ಕಾರದ್ದು, ಇವ್ರ ಸರ್ಕಾರ ಬಂದು ಎಷ್ಟು ಸಮಯ ಆಯ್ತು ಸ್ವಾಮಿ? ಅಲ್ಲ ಇವ್ರ ಸರ್ಕಾರ ಬಂದು 3 ವರ್ಷ ಆಯ್ತು. ಮುಖ್ಯಮಂತ್ರಿ ಎಷ್ಟು ಸರಿ ಬಂದಿದ್ರು ಶಿವಮೊಗ್ಗಕ್ಕೆ? 2-3 ಸತಿ ಬಂದಿದ್ದಾರೆ. 2 ಸರಿ ಅಂತೂ ಬಂದಿದ್ದಾರೆ. ಗ್ಯಾರಂಟಿ ಯೋಜನೆಗೆ ನಿದ್ದೆ ಮಾಡ್ತಿದ್ರಾ? ಅವಾಗ ಯಾಕೆ ಮಾಡ್ಲಿಲ್ಲ? ನಿದ್ದೆ ಮಾಡ್ತಿದ್ರ ಸ್ವಾಮಿ? ಮುಖ್ಯಮಂತ್ರಿಗಳೇ ಬರ್ಬೇಕಾ ಸೂಚಕಕ್ಕೆ? ಅಲ್ಲ ಕೈಲಾಗಲ್ವಾ? ಇಲ್ಲಿ ಯಾವನಾರ ಇನ್ನೊಂದು ಹೆಣ ಬೀಳ್ಬೇಕಾ ಅಲ್ಲಿ ಮಾರ್ಚರಿ ಓದೊಂದು? ಇಷ್ಟ ನಿರ್ಲಕ್ಷ್ಯತನ. ಸತ್ಯ ಹೇಳ್ತೀನಿ, ನೀವು ಅಲ್ಲಿ ಹೋಗಿ ಯಾರು 2-3 ಏನಾರ ಇದ್ಬಿಟ್ರೆ ಅವತ್ತು ಪೋಸ್ಟ್ ಮಾರ್ಟಮಿಗೆ 3ಕ್ಕಿಂತ ಜಾಸ್ತಿ ಇದ್ರೆ ಬೆಳಗ್ಗೆ ಬಾಡಿ ಹೋದ್ರೆ ಸಂಜೆ ತನಕ ಇರ್ಬೇಕಾಗತ್ತೆ ಸರ್. ಅಲ್ಲಿ ಒಂದೊಂದು ಬಾಡಿಗೆ 2-2 ಗಂಟೆ. ಒಂದು ಬಾಡಿ ಮಾಡಿ ಡಾಕ್ಟರ್ ಹೋದ್ರು ಅಂದ್ರೆ ಮತ್ತವ್ರು ಗ್ಯಾಪ್ ಅರ್ಧ ಗಂಟೆ ಬರಕ್ಕೆ. ಬೆಳಗ್ಗೆಯಿಂದ ಸಂಜೆ ತನಕ ಜನ ಅಲ್ಲಿ ಕಾಯ್ತಾ ಕೂರ್ಬೇಕು. ಈ ವ್ಯವಸ್ಥೆ ಇದೆ ಅಲ್ಲಿ. ಯಾವ್ದೋ ಕಾರಣದಿಂದ ಮುಖ್ಯಮಂತ್ರಿ ಪ್ರೋಗ್ರಾಮ್ ಪೋಸ್ಟ್ಪೋನ್ ಆದ್ರೆ ಹಿಂದೆ ಬಂದಾಗ ಏನ್ ಮಾಡ್ತಿದ್ರಿ ಇವರು? ರೆಡಿಯಾಗಿ 2 ವರ್ಷ ಆಗಿದೆ ಅಂತ ಇದಾರೆ ಅಧಿಕಾರಿಗಳು. ಉದ್ಘಾಟನೆಗೆ ಇನ್ನೆಷ್ಟು ಟೈಮ್ ಬೇಕು? ಈಗೇನು ಎಲ್ಲಾ ಕಡೆ ಇವ್ರೇನು ಹೋಗಲ್ಲ, ಗೊತ್ತಿದೆಯಲ್ಲ ನಿಮಗೆ. ಒಂದ್ ಕಡೆ ಕುತ್ಕೊಂಡು ಎಲ್ಲ ಟೇಪ್ ಕಟ್ ಮಾಡೋದು. ಅತ್ಲಾಗ ಇವ್ರ ಕೈಯಲ್ಲಿ ಆಗ್ಲೇ ಅಂದ್ರೆ ಬೆಂಗಳೂರಲ್ಲೇ ಸಿಎಂ ಹತ್ರ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಬೆಂಗಳೂರಲ್ಲೇ ಇವತ್ತು ಹೆಂಗಿದ್ರು ವರ್ಚುವಲ್, ನಿಮಗೆ ಗೊತ್ತಿದೆ ಎಲ್ಲ. ಅಲ್ಲೇ ದಯಮಾಡಿ ಮಾಡಿಸ್ರಿ. ಇನ್ನು ನೆಚ್ಚು ನಿರ್ಲಕ್ಷ್ಯತನ ಮಾಡೋದು ಬೇಡ. ಇನ್ನು 15 ದಿನದಲ್ಲಿ ಮಾಡಲಿಲ್ಲ ಅಂದ್ರೆ ನಾವಂತೂ ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇದೊಂದು ವಿಚಾರ ಬಿಟ್ರೆ ಇನ್ನ ಪದೇ ಪದೇ ಹೇಳಕ್ ಬೇಜಾರಾಗುತ್ತೆ. ಇದೊಂಥರ ಕೆಲವರ ಪಾಲಿಗೆ ಗಂಜಿ ಕೇಂದ್ರ, ನಗರಾಭಿವೃದ್ಧಿ ಪ್ರಾಧಿಕಾರ. ಸರ್, ಈಗ ಮತ್ತೊಂದ್ಸರಿ ಹೇಳ್ಬೇಕು, ಸರ್ಕಾರ ಬಂದು 3 ವರ್ಷ ಆಯ್ತು. ಈ ಊರ್ಗಡೂರ್ ಲೇಔಟ್ 60 ಎಕರೆ 30 ಗುಂಟೆ ಊರ್ಗಡೂರ್ ಲೇಔಟ್ ಅರ್ಜಿ ಕರೆದಿದ್ದು ಆವಾಗಿಂದನೇ, ಅದ್ರ ಹಿಂದಿನಿಂದನೇ ನಿಮ್ಗೆಲ್ಲ ಗೊತ್ತಿದೆ. ಸರ್, ಯಾರು ಸರ್ ಪ್ರಾಧಿಕಾರಕ್ಕೆ ಅರ್ಜಿ ಹಾಕೋರು? ಯಾರು ಪ್ರೈವೇಟ್ ಲೇಔಟ್ ಅಲ್ಲಿ ಸೈಟ್ ತಗೊಳಕ್ಕೆ ಆಗುವಂತವನು ಮತ್ತೊಬ್ಬರ ಹತ್ರ ಯಾರು ಅರ್ಜಿ ಹಾಕ್ತಾರ? ಅಲ್ಲಿ ನಿವೇಶನ ಇಲ್ದೇ ಇರೋರು, ಮನೆ ಇಲ್ದೇ ಇರೋರು, ಒಂದು ಸಾಮಾನ್ಯ ಬೆಲೆಗೆ ಸಿಗುವಂತ ಆಸೆ ಇಟ್ಕೊಂಡು ಸರ್ಕಾರದ ಪ್ರಾಧಿಕಾರಕ್ಕೆ ಅರ್ಜಿ ಹಾಕೋದು. ಏನ್ ಪ್ರತಿಯೊಬ್ಬರು ಹಾಕ್ತಾರ? ಬೇರೆಯವರು ಎಲ್ಲ ಪ್ರೈವೇಟ್ ಲೇಔಟ್ಗಳಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ಎಲ್ಲ ನೋಡ್ತಾ ಇದ್ದೀರಾ ನೀವು. ಇವರಿಗೆ 3039 ಅರ್ಜಿ ಬರುತ್ತೆ. ಒಟ್ಟು ಅಲ್ಲಿ 687 ನಿವೇಶನ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಸರ್. ಅದರಲ್ಲಿ 687 ಭೂಮಾಲೀಕರಿಗೆ 179 ನಿವೇಶನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಕಾರ್ನರ್ ಸೈಟ್ಗಳು 76, ಇನ್ನು ಉಳಿದಿರೋದು ಕೇವಲ 432. 3039ರಲ್ಲಿ ಜನಕ್ಕೆ ಸಿಗೋದೆಷ್ಟು? 432. ಈ 432 ಸಿಗ್ಲ. ಇವರೆಲ್ಲರೂ ದುಡ್ಡು ಕಟ್ಟಿ ಈ ಚಂದಕ್ಕೆ 2 ಸರಿ ಅರ್ಜಿ ಕರೀತಾರೆ. ನಾನ್ ಬಂದ್ಮೇಲೆ ಅರ್ಜಿ ಕರಿಬೇಕು ಅಂತ ನಮ್ಮ ಹೊಸ ಅಧ್ಯಕ್ಷರು ಕೂಡ ಸನ್ಮಾನ್ಯ ಶ್ರೀ ಸುಂದರೇಶ್ ಅವರು ಕೂಡ ಮತ್ತೆ ಅರ್ಜಿ ಕರೆದ್ರು. ಹಳೆ ಅರ್ಜಿ ಸಾಲದು ಅಂತ 432 ಸೈಟ್ ಕೊಡಕ್ಕೆ 3039 ಅರ್ಜಿ ಆಯ್ತು. ಇದ್ರ ಕತೆ ಕೇಳಿ. ಹೆಚ್ಚು ಕಮ್ಮಿ 30,97,00,000 ಎಸ್ಟಿಮೇಟ್ ಅಲ್ಲಿದು. 30,97,00,000 ಎಸ್ಟಿಮೇಟ್ ಅಮೌಂಟು, ಟೆಂಡರ್ ಅಮೌಂಟು. ಅಣ್ಣ, ಅವನು ಯಾವಾಗ ಮುಗಿಸ್ಬೇಕಾಗಿತ್ತು ಗೊತ್ತಾ ಕೆಲಸ? 30/11/2022 ಅವರ ಅಗ್ರಿಮೆಂಟ್ ಪ್ರಕಾರ.
30/11/2022 ಕೆಲಸ ಮುಗಿಸಿ ಒಂದು 5-6 ತಿಂಗಳಲ್ಲಿ ಇವರು ಅರ್ಜಿ ಸ್ಕ್ರೂಟ್ನಿ ಮಾಡಿ ಸೈಟ್ಗಳನ್ನ ಹಂಚಬೇಕಾಗಿತ್ತು. ಎಲ್ಲ ಹೊರಗಡೆ ಪ್ರೈವೇಟ್ ನೋಡ್ತಾರ ಸೈಟ್ ತಗೊಳಕ್ಕೆ ಇದ್ರೆ ಇವ್ರ ಹತ್ರ ಯಾಕ್ರಿ ಅರ್ಜಿ ಹಾಕ್ತಾರೆ? 22 ಅಂದ್ರೆ ಈಗ ಎಷ್ಟಾಯ್ತು? 4 ವರ್ಷ ಆಯ್ತು. 4 ವರ್ಷದಿಂದ ಕಟ್ಟಿರೋ ದುಡ್ಡು ಬಡ್ಡಿ ಕೊಡ್ತಾರ ಇವರು. ಇವ್ರ ಹತ್ರ ನಾವು ಕಟ್ಟಿ ದುಡ್ಡು ಅಲಾಟ್ಮೆಂಟ್ ಆಗಿಲ್ಲ ಅಂತೇಳಿ ಮತ್ತೆ ತರಕ್ಕೂ ಮತ್ತೆ ದುಡ್ಡು ಖರ್ಚು ಮಾಡ್ಬೇಕು. ಎಲ್ಲ ಗೊತ್ತಿದೆ ನಿಮಗೆ. ಇವ್ರಿಗೆ ಏನ್ ಕೆಲಸ ಆಗಿದೆ? ಪ್ರೈವೇಟ್ ಲೇಔಟ್ ಮಾಡೋರಿಗೆ NOC ಕೊಡೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆ ಹೇಳಿದೆ ನಾನು ಗಂಜಿ ಕೇಂದ್ರ ಅಂತ. ಈ ಪರಿಸ್ಥಿತಿಯಲ್ಲಿ ಅದನ್ನ ನೋಡ್ಕೊಳೋರು ಯಾರು? ನಾನು ಹೊಸ ಆಯುಕ್ತರು ಬಂದ್ಯಾರಲ್ಲಿ, ಪುಣ್ಯಾತ್ಮ ಅಳಬ ಎಲ್ಲೋ ಹೋದ್ರು ಅವರು. ಲೋಕಾಯುಕ್ತ ಕೇಸ್ ಬೇರೆ ಇದೆ. ಹಿಂದಿನ ಸಾರಿ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೆ ಆ ವಿಚಾರನ. ಹೊಸಬ್ರಿಗೆ ಮಾತಾಡಿದ್ರೆ ಅವ್ರ ಗಮನದಲ್ಲಿ ಇಲ್ಲ. ನಾನು ಹೋಗಿ ನೋಡ್ಕೊಂಬರ್ತೀನಿ ಸರ್ ಲೇಔಟು ಅಂದ್ರು. ಮೊನ್ನೆ ಮಾತಾಡಿದ್ದೆ ಅವ್ರಿಗೆ ಕೂಡ. ನಾಲ್ಕು ವರ್ಷ ಆದ್ರೂ ಅರ್ಜಿದಾರರಿಗೆ ಸೈಟ್ ಸಿಗ್ತಾ ಇಲ್ಲ. ಇದು ನಿರ್ಲಕ್ಷ್ಯತನನ, ಬೇಜವಾಬ್ದಾರಿತನನ? ಇದು ಯಾರ್ಯಾರ್ದು ಪಾಲ್ದಾರ ಇದಕ್ಕೆ? ಇದು ಕೂಡ ಬಹಳ ಆಸೆ ಇಟ್ಕೊಂಡು ಒಂದು ಸ್ವಂತ ಸೂರ್ ಮಾಡ್ಕೋಬೇಕಂತೇಳಿ ಆಸೆ ಇರ್ತದೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ, ಕುಟುಂಬಕ್ಕೆ. ಅವರ ಆಸೆ ವರ್ಷ 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 ಕಳೆದಂಗೆ ಎಸ್ಟಿಮೇಟ್ ಕಾಸ್ಟ್ಗಳು ಎಷ್ಟು ಜಾಸ್ತಿ ಆಗ್ತದೆ ಮನೆ ಕಟ್ಟಕ್ಕೆ. ಇದೆಲ್ಲ ಯಾರು ಹೊಣೆ ಇದಕ್ಕೆ? ಹಾಗಾಗಿ ತಮ್ಮ ಮೂಲಕ ಒತ್ತಾಯವನ್ನ ಮಾಡ್ತೇನೆ. ನಮಗೆ ಕೂಡ ಜವಾಬ್ದಾರಿ ಇದೆ. ನಾವು ಕೂಡ ಇದರ ಪರವಾಗಿ ಹೋರಾಟವನ್ನ ಮಾಡಲಿಕ್ಕೆ ಕೂಡ ನಮ್ಮ ಪಕ್ಷ ಸಿದ್ಧ ಇದೆ. ಏನೋ ನಮ್ಮ ಸ್ನೇಹಿತರು ಹೇಳಿದ್ರು ಮುಖ್ಯಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡ್ತಾರೆ ಅಂತ. ಮಾಡಿದ್ರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರೋ ಸರ್ಕಾರ, ಹಿಂದಿನ ಸರ್ಕಾರ ಕಟ್ಟದವ್ರದ್ದು ಇವರು ಒಂದು ಟೇಪ್ ಕಟ್ ಮಾಡಕ್ಕೆ ಇವರಿಗೆ ಟೈಮ್ ಇಲ್ಲ ಅಂತಂದ್ರೆ, ಅಂಥದ್ದು ಬೇಕಾದಿಷ್ಟಿದೆ ಸರ್ ಬಿಲ್ಡಿಂಗು. ನನ್ನ ಅವಧಿಯಲ್ಲಿ ನಾನು ಶಾಸಕನಾಯ್ದ 17ರಲ್ಲಿ ಕಟ್ಟಿದ ಬಿಲ್ಡಿಂಗ್ ಎಲ್ಲಿ? ಸವರ್ಲೈನ್ ರೋಡ್ದು. ವರ್ಷಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ಎಷ್ಟಾಗತ್ತೆ ಬಿಲ್ಡಿಂಗ್? ನಾವು ನೀವು ಸ್ವಂತ ಕಟ್ಟಿದ್ರೆ ಅಷ್ಟು ದಿನ ಬಿಡ್ತೀವ? ಅಡ್ವಾನ್ಸ್ ಫಸ್ಟ್ ತಗೊಂಡು ಬಾಡಿಗೆಗೆ ಬಿಡ್ತೀವಿ. ಈ ತರದ್ ಬಹಳ ಇದೆ. ಅದು ಏನೋ ವ್ಯಾಪಾರ, ಕಮರ್ಷಿಯಲ್ಲು ಅಂತ ನಾವು ನೋಡಿದ್ರು ಕೂಡ ಇವೆಲ್ಲ ಸಾಮಾನ್ಯರಿಗೆ ಬೇಕಾಗಿರುವಂತ ವಿಚಾರ ಅಲ್ವಾ? ನನಗನ್ಸತ್ತೆ ಮಾರ್ಚರಿ ಮುಂದೆ ಆ ರೊಂಬೆ ಕಂಬೆ ಬಿದ್ದು ಯಾರ ಮತ್ತೊಂದು ಹೆಣ ಬಿದ್ದ ಮೇಲೆ ಇವರು ಇದ್ರ ಕಡೆ ಗಮನ ಹರಿಸ್ತಾರ. ಅವತ್ತು ನೀವೆಲ್ಲ ಏನಾರ ಮಧು ಬಂಗಾರಪ್ಪನವರ ಜಿಲ್ಲಾ ಮಂತ್ರಿಯ ನಿರ್ಲಕ್ಷ್ಯತನ, ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿತನ. ಅವ್ರಿಗೇನು ಕೇಳೋರೆ ಆರಾಮಾಗಿರ್ಬೇಕಾದ್ರೆ ಇವ್ರಿಗೇನಾಗಬೇಕಾಗಿದೆ ಅಂತಿರ್ತಾರೆ. ನಾನು ರೆಡಿ ಆಗೋ ಜೊತೆಗೆ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಈ ಸೂಡಾದ ಕತೆ ಅಷ್ಟೆಲ್ಲ ಹೇಳಿ ನಾವು ಬಡ್ಕೊಂಡ್ವಿ ನೀವು. ಆದ್ರೆ ಏನ್ ಪ್ರಯೋಜನ? ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರು. ಕಮಿಷನರ್ ಇಲ್ಲ ಅವ್ರೀಗ, ಆ ಜವಾಬ್ದಾರಿ ಇದ್ದವನ ಇದ್ದು ಅವರು ಇಲ್ಲ. ಮಾರ್ಚರಿ ಅಂತೂ ಇನ್ನು 15 ದಿನ 20 ದಿನದಲ್ಲಿ ಏನೋ ಅದು ಪ್ರೋಗ್ರಾಮ್ ಲಿಸ್ಟ್ ಬರಲಿಲ್ಲ ಅಂದ್ರೆ ನಾವು ಅಲ್ಲೇ ಕೂತು ಧರಣಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಪ್ರಾಧಿಕಾರ ಕೂಡ ಅಧ್ಯಕ್ಷರು ಬಿಡಿ ದಿನ ಎಣಿಸ್ತಾ ಇದಾರೆ ಪಾಪ. ಏನೋ ಮತ್ತೆ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ, ಇನ್ನು ಎಷ್ಟು ದಿನಕ್ಕೋ ಗೊತ್ತಿಲ್ಲ. ಅದನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತೀವಿ. ಧನ್ಯವಾದ.